ಹಾಯ್ ಗೈಸ್, ಇವತ್ತಿನ ವಿಡಿಯೋದಾಗ ವೆಲ್ಕೋಡ್ ದ ಮೈಕ್ರೋನೈಸ್ಡ್ ಕ್ರಿಯೇಟಿನ್ ಅನ್ಫ್ಲೇವರ್ಡ್ ದ ಪ್ಯಾಕ್ ಹೊಸ ಸ್ಟಾಕ್ ಬಂದೈತಿ. ಸೊ ಇದರದ್ದು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಾಗ. ಮತ್ತು ನೀವು ಪರ್ಚೇಸ್ ಹೋದಾಗ ಏನೇನು ಒರಿಜಿನಾಲಿಟಿ ಚೆಕ್ ಪಾಯಿಂಟ್ ನೋಡ್ಬೇಕು ಅದರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ನನ್ನ ಹೆಸರು ಕೌಶಿಕ್ ಕಾಮತ್, ಇದು ನನ್ನ ಚಾನಲ್ ಒರಿಜಿನಲ್ ಕೌಶಿಕ್. ಕೀಪ್ ವಾಚಿಂಗ್. ಸೊ ಗೈಸ್, ಈಗ ನಿಮಗೆ ಚೆಕ್ ಪಾಯಿಂಟ್ಸ್ ಹೇಳ್ತೀನಿ. ಎಕ್ಸ್ಟರ್ನಲ್ ಚೆಕ್ ಪಾಯಿಂಟ್ಸ್ ಹೆಂಗೆ ಚೆಕ್ ಮಾಡೋದು ಅಂತಂದು ಒರಿಜಿನಾಲಿಟಿ. ಸೊ ಎಲ್ಲರಿಗಿಂತ ಫಸ್ಟ್ ಚೆಕ್ ಮಾಡೋದು ಅಂತಂದ್ರೆ ಥರ್ಡ್ ಪಾರ್ಟಿ ಅಂತ ಇರ್ತೈತಿ. ಇದರದ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ಥರ್ಡ್ ಪಾರ್ಟಿ ಲ್ಯಾಬ್ ಟೆಸ್ಟೆಡ್. ಫೇಕ್ ಐಟಮ್ ಏನು ಇರ್ತೈತಿ ಅದರೊಳಗೆ ಹಿಂಗೆ ಥರ್ಡ್ ಪಾರ್ಟಿ ಅಂತಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತೈತಿ. ಸೆಕೆಂಡ್ ಚೆಕ್ ಪಾಯಿಂಟ್ ಐತಿ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಇರ್ತಾವ್ರಿ. ಇಲ್ಲಿ ಎಲ್ಲ ಝೀರೋ ಅದಾವ ಫ್ಯಾಕ್ಟ್ಸ್. ಇಲ್ಲಿ ಕ್ರಿಯೇಟಿನ್ 3 ಗ್ರಾಮ್ ಇರ್ತೈತಿ ಪರ್ ಸರ್ವಿಂಗ್. ಒಂದು ಸ್ಕೂಪ್ದಾಗ 3 ಗ್ರಾಮ್. ಅದು ನೀವು ಬೆಳಗಾಮಿಂದ ಫೇಕ್ ಮಾಲಿಂದ ಫೋಟೋ ನೋಡ್ರಿ. ವೆಲ್ಕೋರ್ದ ಫೇಕ್ ಮಾಲ್ ಬೆಳಗಾಮಿಂದ. ಸೊ ಎಲ್ಲ ವ್ಯಾಲ್ಯೂ ಝೀರೋ ಅದಾವು. ಕ್ರಿಯೇಟಿನ್ ವ್ಯಾಲ್ಯೂನು ಝೀರೋ ಹಾಕ್ಬಿಟ್ಟಾನವ, ಮರ್ದು ಬಿಟ್ಟಾನ ವ್ಯಾಲ್ಯೂ ಹಾಕ ಕ್ರಿಯೇಟಿನ್ ಫ್ಯಾಕ್ಟ್ಸ್ದಾಗ. ಥರ್ಡ್ ಚೆಕ್ ಪಾಯಿಂಟ್ ಐತಿ ಇದರದ ಇಂಕ್ ಕಲರ್. ಇದೇನಾಗ್ತೈತಿ, ಸ್ಟಿಕ್ಕರ್ದ ಪ್ರಿಂಟಿಂದ ಒಂದು ಕಲರ್ ಇರ್ತೈತಿ ಬ್ಲ್ಯಾಕಿಶ್. ಇದೇನೈತಿ ಪ್ರೊಡಕ್ಷನ್ ಆದಮೇಲೆ ಪ್ರಿಂಟರಿಂದ ಪ್ರಿಂಟ್ ಆಗ್ತೈತಿ ಕಂಪನಿದಾಗ. ಸೊ ಇದರದ್ದು ಏನಿರ್ತೈತಿ ಪ್ರಿಂಟ್ ಕಲರ್ ಇರ್ತೈತಿ. ಮತ್ತು ಇದರದ ಸ್ಟಿಕ್ಕರ್ ಕಲರ್ ಬೇರೆದು ಇರ್ತೈತಿ, ಡಾರ್ಕರ್ ಇರ್ತೈತಿ. ಮೂರನೇ ಪಾಯಿಂಟ್ ಇದು. ಅದ ನೀವು ಫೇಕ್ ಪ್ರಾಡಕ್ಟಿಂದ ಫೋಟೋದಾಗ ನೋಡ್ರಿ. ಎರಡು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಪ್ರಿಂಟ್ ಆಗಿದ್ದ ಡೇಟ್ಸ್ ಎಲ್ಲ ಸೇಮ್ ಇಂಕ್ದಾಗ ಅದಾವು. ಅದರ ಅರ್ಥ ಏನಂತಂದ್ರೆ ಅವು ಎರಡು ಒಮ್ಮೆ ಪ್ರಿಂಟ್ ಆಗ್ಯಾವ ಸ್ಟಿಕ್ಕರ್ ಆಗಿ. ಫೇಕ್ ಪ್ರಾಡಕ್ಟ್ ಇದು. ಮತ್ತು ನಾಲ್ಕನೇ ಪಾಯಿಂಟ್ ಅಂತಂದ್ರೆ ಈ 10 AM ಅಂತಂದು ಬರ್ದಿರ್ತಾರ, ಇದೊಂದು ನೋಡ್ಕೊರಿ. ಸೊ ಏನೈತೆ ಅವ್ರದ್ದು ಕಸ್ಟಮರ್ ಕೇರ್ ಟೈಮಿಂಗ್ ಇದು 10 AM to 7 PM. ಹೇಳಿದಂಗೆ ನೀವು ಫೇಕ್ ಐಟಮ್ದು ಫೋಟೋದಾಗ ನೋಡ್ಬೋದು. ಇಲ್ಲಿ 10 AM to 7 PM ಏನು ಟೈಮಿಂಗ್ ಐತಿ. ಅಲ್ಲಿ ಅವ 100 AM ಬರ್ದುಬಿಟ್ಟಾನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ. ಸೊ ಇಂಥ ಸಿಂಪಲ್ ಮಿಸ್ಟೇಕ್ಸ್ ಇರ್ತಾವೆ. ಸೊ ಇವು ಚೆಕ್ ಪಾಯಿಂಟ್ಸ್ ಅದಾವೆ. ಮತ್ತು ಬಾರ್ಕೋಡ್ ಏನದಾವು ಇದರದ 250 ಗ್ರಾಮಿಂದ 0166 ಇರ್ಬೇಕು ಲಾಸ್ಟಿಗೆ. ಸ್ಕ್ಯಾನ್ ಮಾಡಿದ್ರೆ ಹೆಂಗೈತಿ, ನಿಮಗೆ ಗೂಗಲ್ದಾಗ ತೊಗೊಂಡು ಹೋಗ್ತೈತಿ ಸ್ಕ್ಯಾನರ್. ಅದು 250 ಗ್ರಾಮ್ ಕ್ರಿಯೇಟಿನ್ ಸರ್ಚ್ ಮಾಡ್ತೈತಿ. ಫೇಕ್ ಏನು ಐಟಮ್ ಅದಾವಲ್ಲ ಅದ್ರದ್ದು 100 ಗ್ರಾಮ್ ಮೇಲೂ 100 ಗ್ರಾಮಿಂದ ಬಾರ್ಕೋಡ್ ಐತಿ. ಮತ್ತು 250 ಗ್ರಾಮ್ ಮೇಲೂ 100 ಗ್ರಾಮಿಂದ ಬಾರ್ಕೋಡ್ ಐತಿ. ಸೊ ಇದು ಎಕ್ಸ್ಟರ್ನಲ್ ಚೆಕ್ ಪಾಯಿಂಟ್ಸ್ ಚೆಕ್ ಮಾಡೋದು ಫಸ್ಟ್ ಪರ್ಚೇಸ್ ಮಾಡೋ ಮುಂಚೆ. ಸೊ ಗೈಸ್, ಈಗ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಇದನ್ನು ನಿಮ್ಗೆ. ಸೊ ಟೋಟಲ್ ಇದಕ್ಕೆ ಮೇಲೆ ಪ್ಲಾಸ್ಟಿಕ್ ಸೀಲ್ ಇರ್ತೈತಿ ಎಲ್ಲದಕ್ಕೂ. ಓಕೆ, ಅದಾದಮೇಲೆ ಸೀಲ್ ಓಪನ್ ಮಾಡಿರಿ. ಇದ್ರ ಮೇಲೆ ಇನ್ನರ್ ಸೀಲ್ ಮೇಲೆ ಈ ಥರದ ಸ್ಕ್ರ್ಯಾಚ್ ಕೋಡ್ ಇರಬೇಕು. ಇದು ಸ್ಕ್ರ್ಯಾಚ್ ಕೋಡ್ ಐತಿ ಮತ್ತು ಇದು QR ಕೋಡ್ ಐತಿ. QR ಕೋಡ್ ನಿಮಗೆ ಸ್ಕ್ಯಾನ್ ಮಾಡಿದ ಮೇಲೆ ನಿಮಗೆ ಆ ವೆಬ್ಸೈಟಿಗೆ ತೊಗೊಂಡು ಹೋಗ್ತೈತಿ. ಆಮೇಲೆ ಇದು ಸ್ಕ್ರ್ಯಾಚ್ ಕೋಡ್ ಏನೈತಿ ಇಲ್ಲಿ ಕೋಡ್ ಇರ್ತೈತಿ, ನಮಗೆ ಸ್ಕ್ರ್ಯಾಚ್ ಮಾಡಿದ ಮೇಲೆ ಸಿಗ್ತೈತಿ. ಆಮೇಲೆ ನೋಡ್ರಿ ಇಲ್ಲೂ ಹಂಗೆ ತೋರ್ಸಾರ. ಸೊ ಒರಿಜಿನಲ್ ಸ್ಕ್ರ್ಯಾಚ್ ಕಾರ್ಡ್ ಹಿಂಗೆ ಇರ್ತೈತಿ. ಸೊ ಗೈಸ್, ಓಪನ್ ಮಾಡಿದ ಮೇಲೆ ನಿಮಗೆ ಇದೇನು ಸ್ಕ್ರ್ಯಾಚ್ ಕಾರ್ಡ್ ಸಿಗ್ತೈತಿ ಅದನ್ನು ಎಲ್ಲರ್ಕಿಂತ ಮುಂಚೆ ಅಥೆಂಟಿಕ್ ಮಾಡೋಕೆ ಇದನ್ನು ಸ್ಕ್ರ್ಯಾಚ್ ಮಾಡ್ಕೊರಿ. ಸ್ಕ್ರ್ಯಾಚ್ ಮಾಡಿದ ಮೇಲೆ ಈ ಥರ ನಿಮಗೆ ಒಂದು ಕೋಡ್ ಸಿಗ್ತೈತಿ. ಇದನ್ನು ನಿಮಗೆ ಆ್ಯಪ್ದಾಗ ಹಾಕಿ ಅಥೆಂಟಿಕೇಟ್ ಮಾಡಬೇಕು. ಸೊ ನಿಮ್ಮದು iOS ಐತಿ ಏನು ಆ್ಯಂಡ್ರಾಯ್ಡ್ ಐತಿ ಅದರ ಪ್ರಕಾರ ನೀವು QR ಕೋಡ್ ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ. ಸೊ ಇದು QR ಕೋಡ್ ಸ್ಕ್ಯಾನರ್ ಆ್ಯಪ್ ಐತಿ ನನ್ನ ಕಡೆ. ಅದನ್ನು ಓಪನ್ ಮಾಡಿರಿ. ಓಪನ್ ಮಾಡಿ ಅದನ್ನು QR ಕೋಡ್ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ ಮೇಲೆ ಈ ಥರ ಲಿಂಕ್ ತೋರಿಸ್ತೈತೆ. ಅದು ಓಪನ್ ಮಾಡಿರಿ. ಅದನ್ನು ಲಿಂಕ್ ಓಪನ್ ಮಾಡಿದ ಮೇಲೆ ಚೆಕ್ ಅಥೆಂಟಿಸಿಟಿ ಅಂತಂದು ಹಿಂಗೆ ತೋರಿಸ್ತೈತೆ ನಿಮಗೆ. ಸೊ ಅಲ್ಲೇ ನೀವು ಈ ಕೋಡ್ ಎಂಟ್ರಿ ಮಾಡಬೇಕು. ಓಕೆ, ಇದು ವೆಬ್ಸೈಟ್ ಮೇಲೆ ಏನು ಓಪನ್ ಆಗ್ತೈತಲ್ಲ ಅದಾದಮೇಲೆ ಈ ಥರ ಕೋಡ್ ಎಂಟ್ರಿ ಮಾಡಿರಿ. ನಿಮ್ಮ ಮೊಬೈಲ್ ನಂಬರ್ ಹಾಕ್ರಿ ಮತ್ತು ನಿಮ್ಮ ಹೆಸರು ಹಾಕ್ರಿ. ಹಾಕಿದ ಮೇಲೆ ಚೆಕ್ ನಾವು ಅಂತಂದು ಕ್ಲಿಕ್ ಮಾಡಿರಿ. ಮತ್ತು ಈ ಥರದ್ದು ನಿಮಗೆ ಯುವರ್ ವೆಲ್ಕೋರ್ ಇಸ್ ಜೆನ್ಯೂನ್ ಅಂತಂದು ಈ ಥರ ಮೆಸೇಜ್ ಬರಬೇಕು. ಓಕೆ, ಸೊ ಇದೈತಿ ಅಥೆಂಟಿಕೇಶನ್ ಪ್ರೊಸೆಸ್. ನೀವು ಒರಿಜಿನಾಲಿಟಿ ಹೆಂಗೆ ಚೆಕ್ ಮಾಡೋದು ಅಂತಂದು. ಈಗ ಫೇಕ್ ವೆಲ್ಕೋರ್ ಏನು ನಡೆಯತ್ತಾವ ಮಾರ್ಕೆಟ್ದಾಗ ಬೆಲ್ಗಾಮ್ ಮಾಲ್, ಅದೆಲ್ಲ QR ಕೋಡ್ ಹಿಂಗೆ ಇರ್ತಾವೆ. ಸೊ ಇದು QR ಕೋಡು ಅದ್ರ ಮೇಲೂ ಇರ್ತೈತಿ. ವೆಲ್ವರ್ಸ್ಟ್ ಆದ ಕಲರ್ ನೀವು ನೋಡಿರ್ಬೇಕು. ಗ್ರೀನ್ ಕಲರ್ ಐತಿ. ಇದರ ಕಲರ್ ನೋಡ್ರಿ ಹೆಂಗಿರ್ತೈತಿ.
ಇದು 1000 ರೂಪಾಯಿ ಒಳಗೆ ಮಾರ್ತಾರೆ ಕಮ್ಮಿ ರೇಟ್ ಅಂತಂದು. ಸೊ ಹಿಂದಿಂದು ಏನು ಸೀಲ್ ಏನೈತಿ ಅದು 2 ರೂಪಾಯಿ 5 ರೂಪಾಯಿಗೆ ಅಮೆಝಾನ್ ಮೇಲೆ ಸಿಗ್ತೈತಿ. ಜೆನ್ರಿಕ್ ಸೀಲ್ ಅಂತಂದು ಅಮೆಝಾನ್ ಮೇಲೆ ಸರ್ಚ್ ಹೊಟ್ಟು ನೋಡ್ರಿ, ಅದ ನಿಮಗೆ ಸಿಗ್ತೈತಿ. ಇಂಥವು ಸೀಲ್ ಸಿಗ್ತಾವೆ, ಅದನ್ನು ಅವ್ರು ಹಚ್ಚಿ ಇಂಥದ್ದು QR ಕೋಡ್ ಮಾಡ್ತಾರೆ. ಇದನ್ನು ಸ್ಕ್ಯಾನ್ ಮಾಡಿ ನೋಡೋದು ತಡ್ರಿ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ಓಪನ್ ಲಿಂಕ್ ಮಾಡೋಣ. ಇದು welworks.in ತೊಗೊಂಡು ಹೋಗಂಗಿಲ್ಲ, ಬೇರೆ ವೆಬ್ಸೈಟ್ ತೊಗೊಂಡು ಹೋಗ್ತೈತಿ. ಸೊ ನೋಡ್ಕೋರಿ, ಒರಿಜಿನಲ್ ಏನು ಸ್ಕ್ಯಾನ್ ಮಾಡಿದಾಗ welworks.in ತೊಗೊಂಡು ಹೋಗೈತಿ. ಆದರೆ ಇದು ಫೇಕ್ ಏನೈತಿ ಅದು ಯಾವಾಗ ಸ್ಕ್ಯಾನ್ ಮಾಡಿದಾಗ ನಾವು ಬೇರೆ ವೆಬ್ಸೈಟ್ ತೊಗೊಂಡು ಹೋಗ್ತೈತಿ. ಬೇರೆ ವೆಬ್ಸೈಟ್ದಾಗ ಅಥೆಂಟಿಕೇಶನ್ ಒರಿಜಿನಾಲಿಟಿ ಚೆಕ್ ಮಾಡಕ್ಕೆ ತೊಗೊಂಡು ಹೋಗ್ತೈತಿ. ಸೊ ಇಲ್ಲಿ ಅಥೆಂಟಿಕೇಟ್ ಆಗ್ತೈತೆ ಅದು ಯಾವುದೋ ಪ್ರಾಡಕ್ಟ್ ಹಾಕಿದ್ರೆ ಅವ್ರದ್ದು ಏನು ಫೇಕ್ ನಡೀತಾವಲ್ಲ ಅದರ್ದ. ಸೊ ಇಂಥವು ಫೇಕ್ ನಡೆಯತ್ತಾವು. ಸೊ ಒರಿಜಿನಲ್ ತೊಗೋರಿ, ಯಾವಾಗೂ ಪ್ರೈಸ್ 200 ರೂಪಾಯಿ ಕಮ್ಮಿ ಐತಿ, 300 ರೂಪಾಯಿ ಕಮ್ಮಿ ಐತಂತ ನೋಡಿದ್ರೆ ಇಂಥವು ನಿಮಗೆ ಪ್ರಾಡಕ್ಟ್ ಸಿಗ್ತಾವೆ ಮಾರ್ಕೆಟ್ದಾಗ. ಸೊ ಈಗ ಒಳಗಿಂದ ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಈ ಥರ ನಿಮಗೆ ವೈಟ್ ಕಲರ್ ಪೌಡರ್ ಸಿಗ್ಬೇಕಾ ವೆಲ್ಕೋರ್ ಒಳಗೆ. ಮತ್ತು ಅದರ ಒಳಗೆ ನಿಮಗೆ ಸ್ಕೂಪ್ ಸಿಗ್ತೈತಿ. ಇದ್ರೊಳಗೆ ಈ ಥರದ ಸ್ಕೂಪ್ ಸಿಗ್ತೈತೆ ನಿಮಗೆ. ಸೊ ಸ್ಕೂಪ್ ಮೇಲೂ ಮಾರ್ಕಿಂಗ್ ಐತೆ ನೋಡ್ರಿ. ಓಕೆ, ಸ್ಕೂಪ್ ಮೇಲೆ ಮಾರ್ಕಿಂಗ್ ಐತಿ 2.5 ml, 4.5 ml ಆ್ಯಂಡ್ ಇನ್ನೊಂದು ಐತಿ 6.5 ml. ಸೊ ಈ ಥರದ ಮಾರ್ಕಿಂಗ್ ಸಿಗ್ತೈತೆ 2.5 ml, 4.5 ml ಮತ್ತು 6.5 ml. ಸೊ ಈ ಕಡೆನೂ ಸೇಮ್ ಐತಿ. ಸೊ ಈ ಥರದ್ದು ನಿಮಗೆ ಸ್ಕೂಪ್ ಸಿಗ್ತೈತೆ ಅದ್ರೊಳಗೆ. ಸೊ ಯಾವಾಗೂ ನೀವು ವೆಲ್ಕೋರ್ ತೊಗೊಂಡಾಗ ಈ ಥರ ಸ್ಕೂಪ್ ಐತಿಲ್ಲ ಅದ್ರೊಳಗೆ ಚೆಕ್ ಮಾಡ್ಕೊರಿ. ಮತ್ತು ವೆಲ್ಕೋರ್ದ ಈ ಥರ ಇರ್ತೈತಿ. ಸೊ ಇದ್ರ ಮೇಲೆ ಏನು ಬರ್ದಾರ 83 ಸರ್ವಿಂಗ್ ಪರ್ ಜಾರ್ ಐತಿ ಇದು. ಅಂದ್ರೆ ಇದ್ರೊಳಗೆ ಏನೈತಿ ಸರ್ವಿಂಗ್ ಸೈಜ್ 1 ಸ್ಕೂಪ್. ಇದು ಪೂರಾ ಸ್ಕೂಪ್ ಅಂತಂದ್ರೆ 1 ಸರ್ವಿಂಗ್ ಅಂದ್ರೆ 3 grams. ಓಕೆ, ಇದೈತಿ 3 ಗ್ರಾಮಿನ್ ಸ್ಕೂಪ್. ಸೊ ನೀವು ಡೈಲಿ ನಿಮ್ದು ವೇಟ್ ಪ್ರಕಾರ ಏನೈತಿ ಅದನ್ನು ಕ್ರಿಯೇಟಿನ್ ಕನ್ಸಂಪ್ಷನ್ ಮಾಡ್ಕೋರಿ. ಆದ್ರೆ ಈ ಥರ 1 ಸ್ಕೂಪ್ ಅಂತಂದ್ರೆ 3 ಗ್ರಾಮು. ಸೊ ಇದನ್ನು ಮಿಕ್ಸ್ ಮಾಡಿ ನೋಡೋಣ ನಾವು. ಮಿಕ್ಸೆಬಿಲಿಟಿ ಹೆಂಗಿರ್ತೈತೆ ಅಂತ ಚೆಕ್ ಮಾಡೋಣ ಇದ್ರದ್ದು. ಸೊ ವೆಲ್ಕೋರ್ದು ಮಿಕ್ಸೆಬಿಲಿಟಿ ಈ ಥರ ಇರ್ತೈತಿ. ಇದು ಕ್ರಿಯೇಟಿನ್ ಏನಿರ್ತೈತಿ ಪೂರಾ ಸಸ್ಪೆನ್ಷನ್ ಇರ್ತೈತಿ, ಕೆಳಗೆ ಸೆಟಲ್ ಆಗ್ತೈತಿ. ಇದು ಸೊಲ್ಯೂಷನ್ ಆಗಂಗಿಲ್ಲ ಶುಗರ್ ಮತ್ತು ಸಾಲ್ಟ್ ಇದ್ದಂಗೆ. ಸೊ ಯಾವಾಗೂ ಇದು ಕನ್ಸ್ಯೂಮ್ ಮಾಡೋ ಮುಂದೆ ನಿಮಗೆ 3 ವೇಸ್ ಅದಾವೆ ಕನ್ಸ್ಯೂಮ್ ಮಾಡೋಕೆ. ಫಸ್ಟ್ ಒನ್ ನೀವು ಯಾವ್ದಾರು ಒಂದು ಫ್ರೂಟ್ ಜ್ಯೂಸ್, ಮೂಸಂಬಿ ಅಥವಾ ಪೈನಾಪಲ್ ಜ್ಯೂಸ್ ಅದ್ರ ಕೂಡ ಮಿಕ್ಸ್ ಮಾಡಿ ಕುಡಿಬೋದು. ಸೆಕೆಂಡ್ ಗ್ಲೂಕೋನ್-ಡಿ ಕೂಡ ನೀವು ಮಿಕ್ಸ್ ಮಾಡಿ ತೊಗೋಬೋದು. ಇಲ್ಲಿ ಥರ್ಡ್ ಆಪ್ಷನ್ ಐತಿ ವೇ ಪ್ರೋಟೀನ್ ಆಗಲಿ ನೀವು ಏನಾರು ಏನು ಯೂಸ್ ಮಾಡತ್ತೀರಿ ಅದರೊಳಗೆ ಮಿಕ್ಸ್ ಮಾಡಿ ತೊಗೋಬೋದು. ಥರ್ಡ್ ಆಪ್ಷನ್ ಏನೈತಿ ನೀವು ವೇ ಪ್ರೋಟೀನ್ ಅಥವಾ ನೀವು ಏನಾರು ಏನು ಯೂಸ್ ಮಾಡತ್ತೀರಿ ಅದ್ರ ಕೂಡ ನೀವು ಇದನ್ನು ಮಿಕ್ಸ್ ಮಾಡೋ ಕನ್ಸ್ಯೂಮ್ ಮಾಡ್ಬೋದು. ಮಿಕ್ಸ್ ಮಾಡಿದ ಕ್ರಿಯೇಟಿನ್ ನೋಡ್ರಿ ಟೋಟಲಿ ಕೆಳಗೆ ಸೆಟಲ್ ಆಗಿಬಿಟ್ಟೈತಿ. ಸೊ ಇದು ಸೊಲ್ಯೂಷನ್ ಆಗಂಗಿಲ್ಲ, ಸಸ್ಪೆನ್ಷನ್ನ ಉಳಿತೈತಿ. ಸೊ ನೀವು ನೀರು ಕನ್ಸಂಪ್ಷನ್ನ ಕರೆಕ್ಟಾಗಿ ಮಾಡಬೇಕು. ಡೈಲಿ 1 ಲೀಟರ್ ಟು 2 ಲೀಟರ್ ಎಕ್ಸ್ಟ್ರಾ ಕುಡಿಬೇಕು ಎಡಿಸಿ, ಇಲ್ಲಾಂದ್ರೆ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ ಇರ್ತಾವೆ. ಸೊ ಗೈಸ್, ನಿಮಗೆ ಮಾಹಿತಿ ಎಲ್ಲ ಕೊಟ್ಟೀನಿ ವಿಡಿಯೋದಾಗ. ಸೊ ನೀವು ನೋಡಿರ್ಬೋದು ಹೆಂಗೆ ಒರಿಜಿನಲ್ ಚೆಕ್ ಪಾಯಿಂಟ್ಸ್ ನೀವು ಚೆಕ್ ಮಾಡ್ಬೋದು, ಹೊರಗಿಂದಾಗಲಿ ಒಳಗಿಂದಾಗಲಿ. ಸೊ ಈ ಥರದ ಮಾಹಿತಿ ವಿಡಿಯೋಗಾಗಿ ನಂದು ಒರಿಜಿನಲ್ ಕೌಶಿಕ್ ಚಾನಲ್ ಫಾಲೋ ಮಾಡಿರಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಅಗೇನ್.